ನನು ಅನೇನ ಅಲ್ಲಿಗೆ ನಾಳೆ ದಿವಸ ಅದು ಭಾಗ. ಓಂ ನಾರಾಯಣಂ ಗುಣೈ ಸರ್ವೈರ್ವದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಒಂದೇ ಗ್ರಂಥಾರ ಏನಾಗುತ್ತೆ ಗೊತ್ತಾ, ಒಂದು ವಿಷಯ ಜ್ಞಾಪಕ ಇರುತ್ತೆ, ಮೂರು ಚೂರಾರು ಜ್ಞಾಪಕ ಇರುತ್ತೆ, ಮೂರು ವಿಷಯ ಜ್ಞಾಪಕ ಇರುತ್ತೆ. ಒಂದು ವಿಷಯದ ಬದಲು ಎಷ್ಟು ಜ್ಞಾಪಕ ಇರುತ್ತೆ, ಮೂರು. ಈ ಸೂತ್ರ, ಇದು ಅಧ್ಯಾಯ, ಭಾಗವತ ಹೆಸರುಗಳು, ಒಂದು ಮೂರು ಹೆಸರಾದ ಆಯ್ತಾರೆ ಬರೇ ಪಕ್ಷ. ಭಾಗವತ ಒಂದು ಹೆಸರು, ಬ್ರಹ್ಮಸೂತ್ರ ಒಂದು ಹೆಸರು, ಭಾಷ್ಯ, ಆಮೇಲೆ ಸುಧಾ ಅನುವ್ಯಾಖ್ಯಾನ ಸುಧಾ. ಅವರು ಮೂರು ಗ್ರಂಥ ದಿವಸ ಕೇಳಿದಾಗ ಆಗತ್ತೆ. ಆದ್ದರಿಂದ ಅದೇನು ಗೊತ್ತಿದ್ದರೂ ಉಪಯೋಗ ಆಗುತ್ತೆ. ಅದೇ ಹೇಳಿದ್ದೆ, ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಹೇಳಿದ್ವಿ, ಇಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ, ಎಲ್ಲ ಸೇರಿಸ್ಕೋಬೇಕಾದ್ರೆ ಸೇರಿಸ್ಕೊಂಡ್ರೆ ಪೂರ್ಣ ಆಗೋದು. ಓಂ ಯಾವುದೀಗ ಅಂತರಾಧಿಕರಣ. ಈಗ ಹೊಸ ವಿಷಯ ಬಂತು ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ಬೇಕು, ತಿಳ್ಕೊಂಡ್ರೆ ನೋಡೋದು ಸುಮ್ಮನೆ ಅಷ್ಟು ವಾಕ್ಯಗಳನ್ನ ಕಾಣುತ್ತೆ. ಉಪಾಸನೆ ಬಹಳ ಮುಖ್ಯ. ಅದು ದೇವರು ಏನಾಗಿದ್ದಾನೆ ಅಂತ ಪ್ರಶ್ನೆ. ಈಗ ಆದಿತ್ಯ ವಿಷ್ಣುರಿತ್ಯುಕ್ತಂ, ಪೂರ್ವಪಕ್ಷ ಶುರುವಾಗುತ್ತೆ. ಆದಿತ್ಯ ವಿಷ್ಣುರಿತ್ಯುಕ್ತಂ, ವಿಷ್ಣು ಆ ಸೂರ್ಯನೊಳಗಿದ್ದಾನೆ ಅಂತಾಯಿತು. ಒಳಗಿದ್ದಾನೇನೋ ಅಂತಹ ಒಳಗಿದ್ದಾನೆ ಅಂತ ಅರ್ಥ. ಏಷ ಯಯೇಷ ಆದಿತ್ಯೇ ಪುರುಷಃ ಸೋಹಮಸ್ಮಿ ಸಯೇವಾಹಮಸ್ಮಿ ಇತಿ ಇತ್ಯಾದೋ ಅಗ್ನೀನಾಮೇವ ಆದಿತ್ಯಸ್ತತ್ವ ಮುಚ್ಯತೆ. ಅಗ್ನಿ ಮೊದಲಾದವುಗಳೆಲ್ಲ ಆದಿತ್ಯನ ಒಳಗಿದ್ದಾರೆ ಅಂತಾಯಿತು. ಅಥೋ ಅಕ್ಷಿ ಆದಿತ್ಯಯೋರ್ ಐಕ್ಯಂ ಇತ್ತಿಟ್ಟುಕೊಂಡು ವಾದ ಮಾಡ್ತಾನೆ. ಅಕ್ಷಿ ಮತ್ತು ಆದಿತ್ಯ ಎರಡು ಒಂದೇನೆ, ಆದ್ದರಿಂದ ಭೇದ ಇಲ್ಲ. ಅದೇ ರೀತಿಯೇ ಒಳಗಿರೋ ಪರಮಾತ್ಮ ನಮಗೂ ಭೇದ ಇಲ್ಲ ಅಂತ ಈ ವಾದ ಶುರುವಾಗುತ್ತೆ. ಯಹ ಯೇಷು ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ. ಕಣ್ಣಿನೊಳಗಿದ್ದಾನಲ್ಲ, ಕಣ್ಣೊಳಗಿರೋದು ಯಾರು? ಕಣ್ಣು ಸೂರ್ಯ. ಅವನೊಳಗಿರೋದು ಯಾರು? ಈತ. ಕಣ್ಣೊಳಗೆ ಸೂರ್ಯ ಇದ್ದಾನೆ, ಕಣ್ಣೊಳಗೆ ದೇವರಿದ್ದಾರೆ, ಇಬ್ಬರು ಒಂದೇ. ಈ ರೀತಿ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಇತಿ ಅತ್ರಾಪಿ ಅಗ್ನಿರೇವ ಉಚ್ಯತೆ. ಇನ್ನೊಂದು ವಾಕ್ಯ ಕೊಟ್ಟರು, ಅಲ್ಲೂ ಕೂಡ ಹಾಗೇ ಇದೆ. ಅತಃ ತದ್ಯಥ ಪುಷ್ಕರ ಪಲಾಶೆ ಆಪೋ ನಶ್ಲಿಷ್ಯಂತ ಏವಮೇವಂ ವಿಧಿ ಪಾಪಂ ಕರ್ಮ ನಶ್ಲಿಷ್ಯತೆ. ದೃಷ್ಟಾಂತ ಕೊಡ್ತಾರೆ. ಹೇಗೆ ಪುಷ್ಕರ ಪಲಾಶಃ ಪಾಪೋ ನಶಿಂಚತೆ. ಪುಷ್ಕರ ಪಲಾಶೆ ಇದೆ ಅಂದರೆ ಕಮಲದ ಇದು ತಾವರೆ ಎಲೆ ಇದೆ. ಅದರೊಳಗೆ ಬಿದ್ದ ನೀರು ಏನಾಗಲ್ಲ, ಅಂಟೋದಿಲ್ಲ, ಅದಕ್ಕೆ ಅಂಟ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ, ನೀರ ಮೇಲಿದ್ದ ಇದು ಇರ್ಬೇಕಾದ್ರೆ ಹೇಗಿರಬೇಕು ಅಂದರೆ ಈಸಬೇಕು, ಇದು ಜಯಿಸಬೇಕು ಅಂತ ಹೇಳ್ತಾ ಅದು ಭಗವದ್ಗೀತೆಯಲ್ಲೇ ಬಂದಿದೆ. ಪದ್ಮಪತ್ರ ಮೀಮಾಂಸ ಅಂತ ಬಂದಿದೆ. ಎಷ್ಟನೇ ಅಧ್ಯಾಯ ಅದು? ಅಲ್ಲಿದೆ ಅಷ್ಟೇ. ಮುಂದೆ ಹೇಳಿದ್ರು 5ನೇ ಅಧ್ಯಾಯ. ಇತಿ ಅತ್ರಾಪಿ ಅಗ್ನಿರೇವ ಉಚ್ಯತೆ. ಅಲ್ಲಿ ಹೇಳಿ ದೃಷ್ಟಾಂತ ಕೊಡ್ತಾರೆ. ಈಗ ಹೇಗೆ ಕಮಲದ ತಾವರೆ ಎಲೆಗೆ ನೀರು ಅಂಟೋದಿಲ್ವ ಹಾಗೆ ಏವಂ ವಿಧಿ ಅಂದರೆ ಜ್ಞಾನಿಗೆ ಪಾಪಂ ಕರ್ಮ ನಶಿಷ್ಯತೆ. ಪಾಪ ಕರ್ಮ ಅಂಟೋದಿಲ್ಲ. ವೆರಿ ಇಂಪಾರ್ಟೆಂಟ್. ದೃಷ್ಟಾಂತ ಕೊಟ್ಟರು. ನೀರಿನಲ್ಲಿದ್ದರೂ ನೀರಂಟಿಲ್ಲ, ಇವರು ಪಾಪ ಮಾಡಿದರೂ ಪಾಪ ಅಂಟೋದಿಲ್ಲ. ಯಾರಿಗೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಹೇಳ್ತಾರೆ ಅದು ಒಂದು ಬಿಟ್ಟು ಶ್ರೇಷ್ಠಾಪರಾಧ ಅದು ಬಿಟ್ಟು ಉಳಿದೆಲ್ಲ ಏನು ಅಂಟೋದಿಲ್ಲ. ಇತಿ ಅಗ್ನಿಜ್ಞಾನಾದೇವ ಸರ್ವಪಾಪ ಅಶ್ಲೇಷಾನ್ ಮೋಕ್ಷೋಪಪತ್ತಿ ರೀತಿ ತಥೋ ಬ್ರವೀ. ಆದ್ದರಿಂದ ಅಗ್ನಿಜ್ಞಾನ ಸಾಕು. ಯಾಕೆ ಅಗ್ನಿ ಕುಟುಂಬ ಎಲ್ಲ ಒಂದೇ. ಆದ್ದರಿಂದ ಎಲ್ಲ ಒಂದೇ ಆದಮೇಲೆ ಎಲ್ಲ ತಿಳ್ಕೊಳ್ಳೋದೇನು ಬಂತು, ಎಲ್ಲ ಒಂದೇ ಅಷ್ಟೇ. ಅದಕ್ಕೆ ಹೇಳ್ತಾ ಅಲ್ಲ. ಓಂ ಅಂತರಃ ಉಪಪತ್ತೇ. ಓಂ ಸೂತ್ರ. ಚಕ್ಷುರಂತಸ್ಥೋ ವಿಷ್ಣುರೇವ. ಅಲ್ಲಿ ಚಕ್ಷುರಭಿಮಾನಿ ಅಂತಸ್ಥ ಮೂರು ತಗೋಬೇಕಲ್ಲಿ. ಆಗ ತ್ರಿಪಾದಸ್ಯಾಮೃತಂ ದಿವಿ ಇತ್ಯಾದಿನ ತಸ್ಯೈವ ಅಮೃತತ್ವಾದಿ ಉಪಪತ್ತೇ. ಅಮೃತತ್ವ ಇತ್ಯಾದಿ ಗುಣಗಳು ಸೂರ್ಯನಿಗೂ ಅನ್ವಯ ಆಗಲ್ಲ, ಇದಕ್ಕೂ ಅನ್ವಯ ಆಗೋದಿಲ್ಲ. ಯಾರಿಗೆ ಅನ್ವಯ ಆಗೋದು? ನಾರಾಯಣನ ಮಾತ್ರ. ಬ್ರಹ್ಮಶಬ್ದಾತ್ ಉಪಪತ್ತೇಶ್ಚ. ಯಾರೋ ಹೋಗ್ತಾರೆ, ಒಂದು ದಿನ ಕೊಡ್ತಾರೆ, ಒಂದು ಯಾವಾಗ ಒಂದು ಪ್ಯಾಕ್ ಕೊಟ್ಟು, ಚಿಕ್ಕದು ಪೇಪರ್ ಪ್ಯಾಕ್ ಅಷ್ಟೇ. ನೋಡಿ, ಸುವರ್ಣದಾನ ಕೊಡ್ತೀನಿ ಅಂತ ಹೇಳ್ತಾರೆ. ಸಿಟ್ಟು ಬರ್ತೀವಿ. ಸುವರ್ಣ ಏನ್ರಿ ಇದು? ನಾನು ಮೋಸ ಮಾಡ್ತೇವೆ, ಬಿಸಾಕಿಬಿಟ್ರೆ. ಸುವರ್ಣ ಎಲ್ಲಿದೆ? ಒಳಗಿದೆ ಸುವರ್ಣ. ಅವ್ನಿಗೆ ಗೊತ್ತು, ಹೇಳೋನಿಗೆ ಕೊಡೋನಿಗೆ ಗೊತ್ತು, ಕೇಳೋನಿಗೆ ಗೊತ್ತು. ಸುವರ್ಣದಾನ ಅಂತ ಹೇಳಿ ಸುವರ್ಣ ಬರೀ ಕೈಲಿ ಕೊಡೋದಿಲ್ಲ, ಹಾಗಿಟ್ಟು ಕೊಡ್ತಾನೆ, ಹೋಗ್ತಾನೆ. ಅಥವಾ ಬೆಳ್ಳಿ ದಾನ ಅಂತ ಕೊಡ್ತಾನೆ, ಒಳಗಿಟ್ಟು ಕೊಡ್ತಾನೆ. ಅದು ಕೊಟ್ಟಿದ್ದು ಕಂಟೈನರ್ ಏನಲ್ಲ, ಬೇರೆ ಅದು. ಬಟ್ ಮಾತಾಡೋದು ಯಾವ ದೃಷ್ಟಿಯಿಂದ ಮಾತಾಡ್ತಾನೆ ಸುವರ್ಣ ಅಂತೇಳಿ. ಅದಕ್ಕೇನೆ ಇಲ್ಲೂ ಕೂಡ ನಿಮಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ ಬಂತು, ದೇವರು ಕೊಟ್ಟ. ಇದಕ್ಕೆ ಕಾಮನ್ ಆಗಿಬಿಡುತ್ತೆ. ಪ್ರತಿಯೊಂದು ಪದ ಕೂಡ ಆ ರೀತಿ ಉಪಯೋಗಿಸೋ ಅಭ್ಯಾಸ ಮಾಡೋದು. ಅದು ಓವರ್ನೈಟ್ ಬರೋದಿಲ್ಲ. ಓದಿ ಅಭ್ಯಾಸ. ಆವೃತ್ತಿ ಅಸಕೃತ ಉಪದೇಶ ಬರಕ್ಕೆ ಶುರುವಾಗುತ್ತೆ. ಅಂತರ್ಯಾಮಿ ಸೋಹಮಸ್ಮಿ ಇತ್ಯಾದಿ ಪದಗಳು ಹಾಗೇನೆ. ಅವರೇ ನಾನು ಅಂತ ಹೇಳಿದ. ಅವರೇ ನಾನು ಅಂತ ಹೇಳಬೇಕಾದ್ರೂ ಕೂಡ ರಿಜಿಸ್ಟ್ರ್ ಪೋಸ್ಟ್ ಬಂದ ಕಾಲಕ್ಕೆ ಸಂಬಂಧಪಟ್ಟವರೇ ಮಾಡೋದಿಲ್ಲ, ರಿಸೀವ್ ಮಾಡೋರು ಮಾಡಿಬಿಡ್ತಾರೆ ಅಷ್ಟೇ. ಎಷ್ಟೋ ಸಲ
ಗೊತ್ತಾಯ್ತಾ? ರಿಸೀವ್ ಮಾಡೋರು ಮಾಡಿಬಿಟ್ಟಿರ್ತಾರೆ. ಯಾಕೆ ನಾನೇ ಕೊಡು ಅಂತ ಹೇಳ್ತಾರೆ. ನಾನೇ ಅಂದ್ರೆ ಏನರ್ಥ? ಅವನಿಗೆ ಕೊಡ್ತೀನಿ ನಾನು ಅಂತ ಅರ್ಥ. ನನಗೆ ಅವ್ರು ಡೆಫಿನೆಟ್ಲಿ ಅವ್ರಿಗೆ ಸೇರುತ್ತೆ ಎಂಬ ಅರ್ಥನೇ ಹೊರತು ಅವನಲ್ಲ ಆ್ಯಕ್ಚುಲಿ. ಅವ್ರು ಒಳಗಿದ್ರು ಕೂಡ ಅವ್ರಿಗೆ ಕೊಟ್ಬಿಡಪ್ಪ ಅಂತ ಹೇಳ್ತಾರೆ. ನಾನೇ ಅಂತಲೇ ಇವನು ಹೇಳ್ತಾನೆ. ಅದು ಹೇಳೋದು ಇಬ್ಬರಿಗೂ ಏನಿದೆ ಮನಸ್ಸಿನಲ್ಲಿ ವೇದಜ್ಞಾನ ಇದ್ದೇ ಮಾತಾಡ್ತಾರೆ. ಇದು ಹಾಗೇನೆ ಸೋಹಮಸ್ಮಿ ಶಬ್ದಕ್ಕೆ ಅದೇ ಅರ್ಥ. ಇತ್ಯಾದಿ ಅಂತರ್ಯಾಮ್ಯಪೇಕ್ಷೆಯ, ಅಂತರ್ಯಾಮಿ ಅರ್ಥಲ್ಲಿ ಹೇಳ್ತಾರೆ ಹೊರತು ಬೇರೆ ಅಲ್ಲ. ಯಾರೀ ಬೆಂಗಳೂರು ಹೊತ್ತಕ್ಕೆ ಹೋಗಿದ್ದ? ನಾನು ಅಂತ ತಿಳ್ಕೊಂಡು 8-10 ಮೀಟಿಂಗಿಗೆ ಬಂದಿದ್ದಾರೆ, ಜನ ಸೇರಿದ್ದಾರೆ. ಮೊದಲೇನು ಮಾಡ್ದ? ಇವರಿಂದ ಬಂದವರು ಯಾರಪ್ಪ ಅಂತ ಕೇಳ್ದ, ಹೇಳಿದ. ಬರ್ತಾ ಏನು ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಯಾವರು? ಬೆಂಗಳೂರು ಯಾರಪ್ಪ? ನಾನೇ ಬೆಂಗಳೂರು ತಿಂದಿರ್ತಾರೆ. ಯಾರು ಕೂಡ ಏನು ಪ್ರಶ್ನೆ ಮಾಡೋದಿಲ್ಲ. ಏನು ಬೆಂಗಳೂರಲ್ಲಿ ಜಡಪದಾರ್ಥ ಏನು ಹುಚ್ಚಿತ್ತು ಮಾತಾಡ್ತೆ ಅನ್ನೋದಿಲ್ಲ. ಸರಿ ಅಂದ್ಬಿಡ್ತಾರೆ. ನಾನು ಬೆಂಗಳೂರಿನ ಬಂದಿದ್ದೇನೆ, ಬೇಡ ಬಾರ ಬೆಂಗಳೂರು ಹೋಗಲ್ಲ ಅಷ್ಟೇ ಅವ್ರು ಕೇಳೋದು. ಅದರ ಬೆಂಗಳೂರು ಹೋಗಲ್ವ ಅಷ್ಟೇ, ಅಷ್ಟು ಹೇಳು ಸಾಕು. ಆ್ಯಕ್ಚುಲಿ ಭಾರಿ ಐಕ್ಯ ಹಿಡಿದಾಗ ಕಾಣಿಸುತ್ತೆ. ಸ್ಪಷ್ಟ ಭೇದ ಇರುತ್ತದೆ. ಅದು ಕೇಳೋರಿಗೆ ಗೊತ್ತು. ಅಂತರ್ಯಾಮ ಸರ್ವೇ ಶಬ್ದ ಪ್ರಯುಕ್ತ ಉಪಕರ್ಮ ಬರುತ್ತೀಗ ಅದರ ಗೊತ್ತಾಗುತ್ತೆ. ಉಪಕರ್ಮ ತರ್ಪ ಕೊಡೋ ಭಾಗ ಬರುತ್ತಲ್ಲ, ಕೊಡಿ ಅಂತಾರೆ. ಅಲ್ಲಿ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಅದು ಬರ್ತಾ ಫಸ್ಟ್ ಕೊಡ್ಲಿಕ್ಕೆ ಬಂದು ಇದು ಗೊತ್ತೇ ಆಗೋದಿಲ್ಲ. ಎಲ್ಲ ಹೇಳ್ತಾ ಹೋಗ್ತಾರೆ. ಆಮೇಲೆ ಇದ್ದರೆ ಕೊಡ್ರಿ ಅಂತಾರೆ. ಇದ್ದರೆ ಕೊಡ್ರಿ ಅಂತ ಇದ್ದರೆ ಕೊಡ್ತಾರ. ಆ ರೀತಿ ಆಗಿದ್ದರೆ ನಿಮಗಾಗಿದ್ದು ಸಂಬಂಧ ಇತ್ತು ಅಂತ ಹೋಗಿ ತಗೊಂಡು ಸುಮ್ಮನೆ ಕೊಡಿ ಅಂತ ಅರ್ಥ. ಇದ್ದರೆ ಕೊಡಿ, ಇಲ್ಲದಿದ್ದರೆ ಕೊಡ್ಬೇಕು, ಇದ್ದರೆ ಕೊಡ್ಬೇಕು. ಇದ್ದರೆ ಕೊಡಿ ಅಂದ್ಬಿಟ್ಟು ಇದ್ದರಿಗೆ ಕೊಟ್ಬಿಡ್ತಾರೆ. ಕೊಡಿ ಇವ್ರು ಏನು ಗೊತ್ತಿರಲ್ಲ, ಇದ್ದರಿಗೆ ಕೊಟ್ಬಿಡ್ತಾರೆ. ಆಗೋದು ಯಾಕೆ ಮಾಡ್ತಾ ಬಂದರು? ಮೊದಲೆಲ್ಲ ಹೇಳ್ತಾ ಬಂದರು. ತಂದೆ ಹೆದ್ದ ತಾಯಿ ಅದೆಲ್ಲ ಹೇಳ್ತಾ ಬಂದು ಬರ್ತಾ ಏನಾಯಿತು? ಇವ್ರಿಗೆ ಅಡ್ಜಸ್ಟ್ ಆಯ್ತು. ಈಗ ಅವರಿಗೆ ಅಡ್ಜಸ್ಟ್ ಆದ ಅಲ್ಲಿ ಉಪಯೋಗಿಸ್ತಾರೆ, ಮೊದಲು ಉಪಯೋಗಿಸಲ್ಲ ಪದನ. ಅಡ್ಜಸ್ಟ್ ಆಗದೆ ಹೊಸದಾಗಿ ಬಂದು ಕೆಳಗೆ ತಿಳ್ಕೊಬಿಟ್ಟಿದ್ದಾರೆ ಇದವರಿಗೆಲ್ಲ. ಆ ಥರ ಆಗಿತ್ತಂತೆಲ್ಲ ಒಂದು ಕಡೆಗೆ. ಭಾಳ ಆಶ್ಚರ್ಯ. ಯಾವುದೋವ್ರಿಗೆ ಹೋಗಿದ್ದಾನೆ, ಆ ಮಗನಿಗೆ ಹೇಳಿದ್ದಾನೆ, ನೋಡು ಒಂದು ಯಾವುದಾದ್ರು ಒಂದು 100 ರೂಪಾಯಿಗಿಂತ ಕಡಿಮೆ ಸೇವೆ ಮಾಡಿಸ್ಬೇಡ, 100 ರೂಪಾಯಿ ಮಾಡಿಸು ಅಂತ ಹೇಳಿದ. ನನ್ನ ಮಗ ಹೋಗಿದ್ದಾರೆ. ಆ್ಯಕ್ಚುಲಿ ನಡೆದ ಕಥೆ ಹೇಳೋದು ನೋಡಿ. ಇಷ್ಟೊಳಗೆ ಶ್ರಾದ್ದ 100 ರೂಪಾಯಿ ಹಾಕಿದ. ಶ್ರಾದ್ದ ಅವ್ರ ಅಪ್ಪ ಶ್ರಾದ್ದ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ 100 ರೂಪಾಯಿ ಮುಖ್ಯನೇ ಹೊರತು ಅವ್ರಿಗೆ ಏನು ಗೊತ್ತಿಲ್ಲ ಅವರಿಗೆ. ಅವ್ರು ಹೇಳಿದ್ದೇನೆ ಪಾಪ ತೀರ ಕಡಿಮೆ ಮಾಡಿಸ್ಬಾರ್ದು, ಹೆಚ್ಚು ಮಾಡಿಸು ಅಂತ ಹೇಳಿದ್ದಾರೆ. ಆಗಿನ ಕಾಲ ಈ 100 ರೂಪಾಯಿ ಮಾಡೋಕ್ಕಿಲ್ಲ. ಇದೊಂದು 34 ರೈತರ ಕಥೆ. ಅದು 100 ಅಂದ್ರೆ ದೊಡ್ಡ ಅಮೌಂಟ್. ಅದು ನೋಡಿದೆ ಆಗ್ಬಿಟ್ಟ. ಎಲ್ಲ ಕೊಡಿಸಿದ್ರು, ಎಲ್ಲ ಇಟ್ಟು ಏನು ಮಾಡಿದೆ ರಸೀದಿ ತೋರಿಸ್ತಾರೆ, ಸಾಕ್ತಾರೆ, ಹೊಡ್ಕೊಂಡ್ಬಿಡ್ತಾರೆ. ಅದು ಈ ಥರ ಪೊಲೀಸ್ ಸ್ಟೇಷನ್ ಇಂಥ ಥರ ಮಾಡಿರೋದು. ಯಾಕೆ ಯೋಚನೆ ಮಾಡೋಕೆ ಇಲ್ಲ ಅದಕ್ಕೆ. ಅವ್ನು ಏನು ಕಾಮನ್ಸ್ ಅಂದರೆ ಮಕ್ಕಳು ಹೇಗೆ ಬೆಳೆಸಿದ್ದಾರೆ ಅಂದರೆ ಏನೇನೂ ತಿಳುವಳಿಕೆ ಇಲ್ಲ ಅವ್ನು. ಶ್ರಾದ್ದಕ್ಕೆ ಅರ್ಥ ಕೂಡ ಗೊತ್ತಿಲ್ಲ ಅವ್ನು. ಹಾಗೆ ಅವ್ನು ಓದಿದೆ ಶ್ರಾದ್ದ ಅಂತ ಬರೆದ್ರೂ ಅರ್ಥ ಆಗಿಲ್ಲ ಅವರಿಗೆ. ಅದು ಮಾಡೋದೇನು ತಿಳ್ಕೊಂಡು ಇಂಥ ಜನ ಇದ್ದರೆ ಅವರೇನು ಅರ್ಥ ಬರಲಿಕ್ಕಾಗತ್ತೆ? ಸ್ಥಾನಾದಿ ಸಮಯ ಸಂದರ್ಭ ಇವೆಲ್ಲ ನೋಡ್ಕೊಂಡು ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಅದಕ್ಕೆ ಜಸ್ಟ್ ಅನೋಟೇಟ್ ಅಂದ ತಕ್ಷಣ ಇವರು ಯಾರು ಯಾರಿಗೆ ಎಲ್ಲಿ ಹೇಳಿದ ಕೊನೆಯ ಮುಖ್ಯಾರ್ಥ ಏನು ನೋಡೋದಕ್ಕದು ಏನು ಕಾಣಿಸುತ್ತೋ ನೋಡೋದಕ್ಕದು ಮಾತು ಕಂಡಕ್ಕೆ ಕಾಣೋದಿಲ್ಲ. ಅದು ನೋಡಿದಾಗ ಈಗ ಹೊಂದುತ್ತೆ ಅಂತ ಗೊತ್ತಾಗುತ್ತೆ. ಅಂತರ್ಯಾಮಿ ಈಶೇಷ ಎಲ್ಲಾಯಿತು? ಅಂತರ್ಯಾಮಿಣಂ ಈಶೇಷಂ ಅಪೇಕ್ಷ ಅಹಂ ತ್ವಮಿತ್ಯಪಿ ಸರ್ವೇ ಶಬ್ದಾ ಪ್ರವೃತ್ತಂತೆ ಪ್ರಯುಜ್ಯಂತೆ ಸತಿ ಭೇದೇಪಿ ವಸ್ತುಷು. ವಸ್ತು ಭೇದ ಇದ್ದರೂ ಕೂಡ ವಸ್ತುಗಳಲ್ಲಿ ಈ ರೀತಿ ಕರೆಯುವ ಶಾಸ್ತ್ರದ ವ್ಯವಹಾರ ಇದೆ. ಆದ್ದರಿಂದ ಅದೇನು ನಿಮಗೆ ಉಪಯೋಗಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಮುಂದೆ ಭಾಳ ವಿಷಯ ಬರುತ್ತೆ. ನಾಳೆ ಅಂತರ ಶಬ್ದ ಹಿಂದೆ ಅಂತಹ ಅಂತ ಹೇಳಿದರು, ರಿಪೀಟ್ ಆದಾಗ ಆಯ್ತದ ಅಂತ ಪ್ರಶ್ನೆ ಬಂತು. ಅಲ್ಲ, ಸ್ವಾರಸ್ಯ ಇದೆ ತೋರಿಸ್ತಾರೆ. 3 ಪದ ಅಂತಹ, ಅಂತರಹ, ಅಂತರ್ಯಾಮಿ 3 ಪದ ಇದೆ. 3ಕ್ಕೂ ಹೊಸ ಅರ್ಥ ಹೇಳ್ತಾರೆ. ಅದೇ ಅಂತಹ ಬಂತಲ್ಲ ಆಗಲೇ ಅಂತಸ್ತತ್ವ ಯಾರಿಗೆ ವಿಷ್ಣುವಿಗಿದೆ.